ಬಿಜೆಪಿ ಪಾಳೆಯದಲ್ಲಿ ಮ್ಯಾಸಿವ್ ಡೆವಲಪ್ಮೆಂಟ್. ರಾತ್ರಿ ಹಗಲಾಗೋದ್ರೊಳಗಡೆ ಕಾಂಗ್ರೆಸ್ ನಾಯಕರು ಹಿಂಗಾಗತ್ತೆ ಅಂತೇಳಿ ಲೆಕ್ಕಾಚಾರ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ರಾತ್ರೋರಾತ್ರಿ ಕಾಂಗ್ರೆಸ್ಗೆ ಒಂದು ಮೇಜರ್ ಶಾಕಿಂಗ್. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರಿ ಆಗಿದೆ. ನಮ್ಮದೇ ಬ್ರೇಕಿಂಗ್ ನ್ಯೂಸ್, ನಮ್ಮದೇ ಮೆಗಾ ಫಾಲೋ ಅಪ್, ನಮ್ಮದೇ ಫಸ್ಟ್ ಸ್ಟೋರಿ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ ಯಾಕೆ? ಹಾಗಾದ್ರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆಯಲು ಅದೊಂದೇ ಕಾರಣನ? ಯಾವ ಕಾರಣ ಅದು? ಶೆಟ್ಟರ್ ಕೈ ಬಿಡೋದಕ್ಕೆ ಕಾರಣ ಆಗಿದ್ದು ಯಾರು ಮತ್ತೆ ಯಾಕೆ? ಶೆಟ್ಟರ್ ಗರುವಾಪ್ಸಿಯ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಯಾಕೆ ಬಿಟ್ರು ಅನ್ನೋದು ನಮ್ಮದೇ ಬ್ರೇಕಿಂಗ್ ನ್ಯೂಸ್, ನಮ್ಮದೇ ಮೆಗಾ ಫಾಲೋ ಅಪ್. ಯಾಕೆ ಬಿಟ್ರು, ಏನಾಗಿತ್ತು, ಏನ್ ಕಾರಣ? ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಮತ್ತೆ ಗರುವಾಪ್ಸಿ ಆಗೋದಕ್ಕೆ ಏನೇನು ವಿಚಾರ, ಇದೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ಮೇಜರ್ ಅಪ್ಡೇಟ್. ಇದರಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು 9 ತಿಂಗಳುಗಳ ಕಾಲ ಕಾಂಗ್ರೆಸ್ನಲ್ಲಿದ್ದು ಈಗ ಸಡನ್ ಆಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಂತೆ ಕಾಂಗ್ರೆಸ್ಗೆ ಕೈ ಕೊಡೋದಕ್ಕೆ ಕಾರಣ ಏನು? ಶೆಟ್ಟರ್ ಕಾಂಗ್ರೆಸ್ ಬಿಡಲು ಸಿಎಂ ಕಾರಣ ಆದ್ರ? ಇಂಥದ್ದೊಂದು ಪ್ರಶ್ನೆ ನೋಡಿ. ಶೆಟ್ಟರ್ಗೆ ಸಿಎಂ ಸಿದ್ದರಾಮಯ್ಯ ಅಗೌರವವನ್ನ ತೋರಿದ್ರ? ಜಗದೀಶ್ ಶೆಟ್ಟರ್ ಎಂತ ಸೀನಿಯರ್ ಲೀಡರ್ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆದವರು, ಸ್ಪೀಕರ್ ಆದವರು, ಶಾಸಕರಾದವರು, ಸಚಿವರಾದವರು, ಒಂದು ಪಾರ್ಟಿಯ ರಾಜ್ಯಾಧ್ಯಕ್ಷರಾದವರು, ಒಂದು ಪಾರ್ಟಿಯನ್ನ ತಳಮಟ್ಟದಿಂದ ಕಟ್ಟಿ ಸರ್ಕಾರಕ್ಕೆ ಬರೋವರೆಗೂ ಕೂಡ ಯಡಿಯೂರಪ್ಪರ ಸಮಕಾಲೀನರಾಗಿ ಅವರು ಕೆಲಸ ಮಾಡಿದವರು, ಜನಸಂಘದಿಂದಲೂ ಕೂಡ RSSನ ಕಾರ್ಯಕರ್ತರಾಗಿ ದುಡಿದಂತ ಜಗದೀಶ್ ಶೆಟ್ಟರ್ ಏಕಾಏಕಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಕಾಂಗ್ರೆಸ್ಗೆ ಹೋದಾದ ನಂತರ ಕಾಂಗ್ರೆಸ್ನಲ್ಲಿ ಇರ್ತಾರೆ ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ಮೇಜರ್ ಅಪ್ಡೇಟ್ ನಲ್ಲಿ ಬದಲಾದ ರಾಜಕಾರಣದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೂ ಕೂಡ ಗುಡ್ ಬೈ ಹೇಳಿ ಬಿಜೆಪಿಗೆ ಬಂದಿದ್ದಾರೆ. ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವರನ್ನ ಉಳಿಸ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ, ಸಿಎಂ ಜಗದೀಶ್ ಶೆಟ್ಟರ್ಗೆ ಅಗೌರವವನ್ನ ತೋರಿದ್ರ ಅನ್ನೋದು ಇನ್ಸೈಡ್ ಮಾಹಿತಿ ಈಗ ಬಲ್ಲ ಮೂಲಗಳಿಂದ ಲಭ್ಯ ಆಗಿದೆ. ಸರಿಯಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ನಡೆಸ್ಕೊಂಡಿಲ್ಲ, ಅವರಿಗೆ ಸರಿಯಾದಂತ ಗೌರವ ಕೊಡ್ಲಿಲ್ಲ, ಅಧಿಕಾರವನ್ನು ಕೊಡ್ಲಿಲ್ಲ. ಅವ್ರು ಸೋತ್ರು ಅಂತ ಹೇಳಿ ಅವರನ್ನ ಸೈಡ್ ಲೈನ್ ಮಾಡಿದ್ರ. ಆ ಕಾರಣದಿಂದ ಜಗದೀಶ್ ಶೆಟ್ಟರ್ ಬಿಟ್ರ ಅನ್ನೋದೆಲ್ಲವೂ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೇಜರ್ ಎಕ್ಸ್ಕ್ಲೂಸಿವ್. ಶೆಟ್ಟರ್ ಆಯ್ತು, ನೆಕ್ಸ್ಟ್ ಲಕ್ಷ್ಮಣ ಸವದಿಯ ಸರದಿ ನೆಕ್ಸ್ಟ್. ಲಕ್ಷ್ಮಣ ಸವದಿ ಕೂಡ ಹಿರಿಯ ನಾಯಕರು, ಬಿಜೆಪಿಯಲ್ಲಿದ್ರು. ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿಯಿಂದ ಅವರು ನೇರವಾಗಿ ಕಾಂಗ್ರೆಸ್ಗೆ ಹೋದ್ರು, ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿದ್ರು. ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಗೆದ್ರು. ಲಕ್ಷ್ಮಣ ಸವದಿ ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು, ಆದ್ರೆ ಮಂತ್ರಿ ಕೂಡ ಮಾಡಲಿಲ್ಲ. ಈಗ ಲಕ್ಷ್ಮಣ ಸವದಿ ಕೂಡ ಕಂಫರ್ಟೇಬಲ್ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ಪದೇ ನಾವು ಹೇಳ್ತಾ ಇದ್ವಿ. ಎಸ್, ಎಕ್ಸಾಕ್ಟ್ಲಿ. ಲಕ್ಷ್ಮಣ ಸವದಿ ಕೂಡ ಬಿಜೆಪಿಗೆ ಬರೋದು ಪಕ್ಕಾ ಅಂತೇಳಿ ಬಿಜೆಪಿ ಸೇರಲು ಕೆಲ ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಲಕ್ಷ್ಮಣ ಸವದಿ ಅವರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ನಾನು ಬರ್ತೀನಿ ಬಿಜೆಪಿಗೆ ಅಂತ ಹೇಳಿದ್ರು ಕೂಡ ಬಿಜೆಪಿ ನಾಯಕರು ಅವರನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅವ್ರದ್ದೇ ಆದಂತ ಒಂದು ಪಕ್ಷ ಕಟ್ಟಿದ್ರು, ಚುನಾವಣೆಯಲ್ಲಿ ಗೆದ್ರು, ಶಾಸಕರಾದ್ರು. ಈಗ ಬಿಜೆಪಿಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬರೋದು ಪಕ್ಕ. ಅಮಿತ್ ಶಾ ನೇತೃತ್ವದಲ್ಲಿ ಇಬ್ಬರೂ ಕೂಡ ಸೇರೋದಕ್ಕೆ ವೇದಿಕೆ ರೆಡಿ ಆಗಿದೆ. ಆಲ್ರೆಡಿ ಶಾ ಜೊತೆಯಲ್ಲಿ ದೂರವಾಣಿ ಮೂಲಕ ಇಬ್ಬರು ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ. ಆಲ್ರೆಡಿ ಅವರು MLA, ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಅಮಿತ್ ಶಾ ನೇತೃತ್ವದಲ್ಲಿ ಈ ಇಬ್ಬರು ನಾಯಕರು ಕೂಡ, ಸವದಿ ಮತ್ತೆ ಜನಾರ್ದನ್ ರೆಡ್ಡಿ, ಮಾತುಕತೆ ಪ್ರಾಥಮಿಕವಾಗಿ ಮಾಡಿದ್ದಾರೆ ಅನ್ನೋದು. ಅವರು ತುಂಬಾ ಇಂಟ್ರೆಸ್ಟ್ ಇದ್ದಾರೆ ಬಿಜೆಪಿಗೆ ಬರೋದಕ್ಕೆ. ಯಾಕಂತ ಹೇಳಿದ್ರೆ ಅದು RSS ಬ್ಲಡ್. ಅದು ಆ ಕಾರಣದಿಂದ ಅವರು ಮತ್ತೆ ತಮ್ಮ ಪಕ್ಷಕ್ಕೆ ಗರುವಾಪ್ಸಿ ಆಗ್ತಾರೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡದ ಮೇಜರ್ ಎಕ್ಸ್ಕ್ಲೂಸಿವ್. ನಾವು ಹೇಳಿದ್ವಿ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಬರ್ತಾರೆ ಅಂತೇಳಿ. ಎಸ್, ಜಗದೀಶ್ ಶೆಟ್ಟರ್ ಇವತ್ತು ಬಿಜೆಪಿಗೆ ಗರುವಾಪ್ಸಿ ಆಗಿದ್ದಾರೆ. ಈಗ ಸೌದಿ ಕೂಡ ಬಿಜೆಪಿಗೆ ಬರ್ತಾರೆ ಅನ್ನೋದೊಂದಿಷ್ಟು ಲೆಕ್ಕಾಚಾರ ಇದೆ. ಒಂದು ಹಂತಕ್ಕೆ ಮಾತುಕತೆ ಮುಗಿದಿದೆ ಅನ್ನೋದು. ಸೌದಿ ಕೂಡ ಬಿಜೆಪಿಗೆ ಬರೋದಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ. ಅಮಿತ್ ಶಾ ಅವರ ಜೊತೆಯಲ್ಲಿ ಒಂದು ಹಂತದ ಮಾತುಕತೆ ಆಗಿದೆ. ಜನಾರ್ದನ್ ರೆಡ್ಡಿ ಅಂತೂ ನಾನು ಬರ್ತೀನಿ ಅಂತಾನೆ ಇದ್ರು. ಆದ್ರೆ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಚುನಾವಣಾ ಸಂದರ್ಭದಲ್ಲಿ ಅಂತೇಳಿ ಅವರು ಸೇರಿಸ್ಕೊಂಡಿರಲಿಲ್ಲ. ಆದ್ರೆ ತಮ್ಮದೇ ಪಕ್ಷ ಕಟ್ಟಿ ಗೆದ್ರು. ಈಗ ಮತ್ತೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಈ ಇಬ್ರು ನಾಯಕರು ಬಿಜೆಪಿಗೆ ಬಂದ್ರೆ ಬಿಜೆಪಿಗೆ ಬಹಳ ದೊಡ್ಡ ಶಕ್ತಿ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಕಮ್ಯುನಿಟಿ ವೋಟ್ಗಳಲ್ಲೂ ಕೂಡ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸ್ಪ್ಲಿಟ್ ಆಗಿತ್ತು, ಮತ್ತೆ ಒಗ್ಗೂಡಿಸಬೇಕು. ಆ ಕಾರಣದಿಂದ ಹಿರಿಯ ನಾಯಕರನ್ನ ಬಿಜೆಪಿ ಗರುವಾಪ್ಸಿ ಮಾಡಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ ವಿಜಯ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಈಗ
ಜಗದೀಶ್ ಶೆಟ್ಟರ್ ಆಯ್ತು, ಲಕ್ಷ್ಮಣ ಸವದಿ ಮತ್ತೆ ಜನಾರ್ದನ್ ರೆಡ್ಡಿ ಅವರನ್ನ ಗರ್ವಾಪ್ಸಿ ಮಾಡೋದಕ್ಕೆ ಬಿಜೆಪಿಯ ಕಾರ್ಯತಂತ್ರ ಎಲ್ಲಿವರೆಗೆ ಬಂದಿದೆ ವಿಜಯ್? ರಂಜಿತ್, ಜಗದೀಶ್ ಶೆಟ್ಟರ್ ಅವರು ಅಂದರೆ ನಿರೀಕ್ಷಿತ ಆದರೆ ಅನಿರೀಕ್ಷಿತವಾಗಿ ಇಷ್ಟು ಸಡನ್ ಆಗಿ ಬಿಜೆಪಿಗೆ ಸೇರಿರುವಂಥದ್ದು ಕಾಂಗ್ರೆಸ್ಗೆ ಶಾಕ್ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಮತ್ತೊಂದು ಶಾಕ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡು ರಣತಂತ್ರ ರೂಪಿಸಿರುವಂಥದ್ದು. ಅಂದರೆ ಜಗದೀಶ್ ಶೆಟ್ಟರ್ ಅವರ ಜೊತೆಯಲ್ಲಿ ಬಂದಂಥ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಬಿಜೆಪಿಗೆ ಸೆಳೆಯುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ದೊರೆತ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ರಂಜಿತ್ ಈಗಾಗಲೇ ಕೂಡ ಲಕ್ಷ್ಮಣ್ ಸವದಿ ಅವರ ಜೊತೆ ಬಿಜೆಪಿ ಹೈಕಮಾಂಡ್ ಚರ್ಚೆ ನಡೆಸಿರುವಂಥದ್ದು, ಸಮಾಲೋಚನೆ ನಡೆಸಿರುವಂಥದ್ದು. ಸಹಜವಾಗಿ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಂತರ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಅಧಿಕಾರಕ್ಕೆ ಬಂದ ನಂತರ ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಒಂದು ನಿರೀಕ್ಷೆ ಇತ್ತು. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲೂ ಕೂಡ ಖುದ್ದು ಬಹಿರಂಗವಾಗಿ ಮೊದಲ ಬಾರಿಗೆ ಒಂದು ಮಾತನ್ನು ಹೇಳಿದ್ರು, ಹೌದು ನನಗೂ ಮತ್ತು ಲಕ್ಷ್ಮಣ ಸವದಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಈ ಬಗ್ಗೆ ಕಾರ್ಯಕರ್ತರಲ್ಲಿ ಕೂಡ ಆ ಒಂದು ಅಭಿಪ್ರಾಯ ಇದೆ, ಆ ಒಂದು ಆಶೆ ಇದೆ ಅಂತ ಹೇಳಿದ್ರು. ಆ ಮೂಲಕ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಪರೋಕ್ಷಕ್ಕಿಂತ ನೇರವಾಗಿ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು, ಅಸಮಾಧಾನ ಸಂದೇಶವನ್ನು. ಇದೀಗ ಲಕ್ಷ್ಮಣ್ ಸವದಿ ಕೂಡ ನಿರೀಕ್ಷೆಯಂತೂ ಕೂಡ ಅತಿ ಹೆಚ್ಚು ಮತಗಳಿಂದ ಗೆದ್ದಿರುವಂಥದ್ದು. ಆದರೆ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಸಚಿವರ ಪಟ್ಟಿಯಲ್ಲಿ ಅಂದರೆ ಕಾಂಗ್ರೆಸ್ನ ಸಂಪುಟ ರಚನೆ ಪಟ್ಟಿಯಲ್ಲಿ ಮೊದಲ ಹೆಸರು ಇದ್ದಿದ್ದೇ ಕೂಡ ಲಕ್ಷ್ಮಣ್ ಸವದಿ ಕೊಡ್ತಾರೆ ಆ ಭಾಗದಲ್ಲಿ ಅಂತ. ಆದರೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈಗ ಒಂದಷ್ಟು ಬೆಳವಣಿಗೆ ನಡೀತಾರಂತ ಬೆನ್ನಲ್ಲೇ ಕೂಡ ಲಕ್ಷ್ಮಣ ಸವದಿ ಕೂಡ ಗಾಳ ಹಾಕಿರುವಂಥದ್ದು, ಬಿಜೆಪಿ ಜೊತೆ ಚರ್ಚೆ ನಡೆಸಿರುವಂಥದ್ದು. ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಡ್ಯಾಮೇಜ್ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಈಗ ಶೆಟ್ಟರ್ ಅವರು ದೆಹಲಿಯಲ್ಲಿ ಏನು ಪಕ್ಷಕ್ಕೆ ಸೇರಿರುವಂಥದ್ದು, ಈಗ ಲಕ್ಷ್ಮಣ ಸವದಿ ಕೂಡ ಈಗ ಗಾಳ ಹಾಕಿರುವಂಥದ್ದು. ಬಹುತೇಕವಾಗಿ ಲಕ್ಷ್ಮಣ ಸವದಿ ಜೊತೆ ಸಂಪೂರ್ಣ ಮಾತುಕತೆ ಮುಗಿದಿರುವಂಥದ್ದು. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಲಕ್ಷ್ಮಣ ಸವದಿ ಎಲ್ಲೂ ಕೂಡ ಹೇಳಿಲ್ಲ. ಬಹುತೇಕವಾಗಿ ಎಲ್ಲವೂ ಕೂಡ ಅಂದ್ಕೊಂಡಂತಾದರೆ ಇದೇ ವಾರದಲ್ಲಿ ಅಂದರೆ ಮುಂದಿನ ವಾರದಲ್ಲಿ ಲಕ್ಷ್ಮಣ ಸವದಿ ಕೂಡ ಬಿಜೆಪಿಗೆ ಸೇರುವಂತಹ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಈಗಾಗಲೇ ಕೂಡ ಚರ್ಚೆ ನಡೆಸಿರುವಂಥದ್ದು. ಆದರೆ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಷರತ್ತುಗಳನ್ನು, ಒಂದಷ್ಟು ಕಂಡೀಷನ್ಸ್ನ ಬಿಜೆಪಿ ನಾಯಕರ ಮುಂದೆ ಇಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಮಾತುಕತೆ ಹಂತದಲ್ಲಿ ಇರುವಂಥದ್ದು. ಅಂದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಇವರಿಬ್ಬರನ್ನ ಈಗಾಗಲೇ ಕೂಡ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದಿದ್ದಾರೆ. ಲಕ್ಷ್ಮಣ್ ಸವದಿ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ಪಕ್ಷಕ್ಕೆ ಸೆಳೆದುಕೊಂಡ್ರೆ ಒಂದಷ್ಟು ಲಾಭ ಆಗುತ್ತೆ, ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ಟಾರ್ಗೆಟ್ ಇರುವಂಥದ್ದು ಲಕ್ಷ್ಮಣ್ ಸವದಿ ಮತ್ತು ಜನಾರ್ದನ್ ರೆಡ್ಡಿ. ಯಾವುದೇ ಕ್ಷಣದಲ್ಲೂ ಕೂಡ ಮುಂದಿನ ವಾರ ಅವರಿಬ್ಬರು ಕೂಡ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ರಂಜಿತ್, ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿರುವಂತಹ ಜಗದೀಶ್ ಶೆಟ್ಟರ್ 8:15 ರಾತ್ರಿ 8:15 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ. ದೆಹಲಿಯಿಂದ ಯಡಿಯೂರಪ್ಪ ಇರ್ತಾರೆ, ವಿಜಯೇಂದ್ರ ಇರ್ತಾರೆ. ಅವರ ಜೊತೆಯಲ್ಲಿ 8:15 ರಾತ್ರಿ 8:15 ದೇವನಹಳ್ಳಿಯನ್ನು ತಲುಪ್ತಾರೆ. ಆ ಮೂಲಕ ಕಾಂಗ್ರೆಸ್ಗೆ ಮರ್ಮಾಘಾತವನ್ನ ನೀಡಿ ರಾತ್ರೋರಾತ್ರಿ ಡೆಲ್ಲಿ ತಲುಪಿ ಅಮಿತ್ ಶಾ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಡ್ಡಾ ಜೊತೆಯಲ್ಲಿ ಚರ್ಚೆ ಮಾಡಿ, ಲೋಕಸಭಾ ಚುನಾವಣೆಗೆ ರಣತಂತ್ರದೊಂದಿಗೆ ಕಾಂಗ್ರೆಸ್ ಅನ್ನ ಬಿಟ್ಟು 9 ತಿಂಗಳ ಕಾಂಗ್ರೆಸ್ನ ಪಯಣವನ್ನ ಅಲ್ಲಿಗೆ ನಿಲ್ಲಿಸಿ ಬಿಜೆಪಿಗೆ ಗರ್ವಾಪ್ಸಿಯಾಗಿರುವ ಜಗದೀಶ್ ಶೆಟ್ಟರ್ ಇವತ್ತೇ ಬೆಂಗಳೂರಿಗೆ ಬರ್ತಾರೆ. ರಾತ್ರಿ 8:15 ಫ್ಲೈಟ್ಗೆ ಅವರು ಬಂದು ಇಳಿತಾರೆ. ಲೋಕಕಣಕ್ಕೆ ಸಜ್ಜಾಗ್ತಿರುವಂಥ ಬಿಜೆಪಿ ಆಪರೇಷನ್ ಹಸ್ತ ಮಾಡಿ ಅಲ್ಲಿರುವಂಥ ತಮ್ಮ ನಾಯಕರನ್ನ ವಾಪಸ್ ಗರ್ವಾಪ್ಸಿ ಮಾಡ್ಕೊಳ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಮತ್ತೆ ಹೋಗ್ತಾರೆ ಅಂತೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಕಣ್ಣು ಮುಚ್ಚಿ ತೆರೆಯೋ ಅಷ್ಟರಲ್ಲಿ ಬಿಜೆಪಿಯ ಆಪರೇಷನ್, ಅದರಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬಂದಿದ್ದು ಆಯಿತು, ಅವರಿಗೆ ಬಿಜೆಪಿಯ ಶಾಲನ್ನು ಹೊದಿಸಿದ್ದು ಆಯಿತು, ಆ ಮೂಲಕ ತಮ್ಮ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದು ಆಯಿತು, ಪರಿಷತ್ ಸ್ಥಾನಕ್ಕೆ ಸಭಾಪತಿ ಹೊರಟ್ಟಿ ಅವರಿಗೆ ಮೇಲ್ ಮಾಡಿದ್ದು ಆಯಿತು. ಈಗ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. 8:15 ಫ್ಲೈಟ್ಗೆ ಬರ್ತಾರೆ. ಯಡಿಯೂರಪ್ಪ ಅವರು ಇರ್ತಾರೆ, ಹಾಗೆ BY ವಿಜೇಂದ್ರ ಅವರು ಕೂಡ ಅವ್ರ ಜೊತೆಗಿರ್ತಾರೆ. ರಿಪಬ್ಲಿಕ್ ಕನ್ನಡದ ಸುದ್ದಿ ಎಷ್ಟು ಅಥೆಂಟಿಕ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ಜನವರಿ 12ನೇ ತಾರೀಕು ಹೇಳಿದ್ವಿ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಅಂತೇಳಿ ನಾವು ಹೇಳಿದ್ವಿ. ಇವತ್ತು ಜನವರಿ 25ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಕಮಲವನ್ನ ಹಿಡಿದಿದ್ದಾರೆ. ನಾವು ಹೇಳಿರುವ ಸುದ್ದಿ ನಿಜ ಆಗಿದೆ. ನಮ್ಮ ಸೋರ್ಸ್ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ನಾವು ಹೇಳಿದಂಥ ಸುದ್ದಿ ಅದು ಜಗದೀಶ್ ಶೆಟ್ಟರ್ ವಾಪಸ್ ಆಗ್ತಾರೆ ಬಿಜೆಪಿಗೆ ಅಂತೇಳಿ. ಜಗದೀಶ್ ಶೆಟ್ಟರ್ ಅವರು ತುಂಬ ಕಂಫರ್ಟೇಬಲ್ ಆಗಿಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು
ಪದೇ ಪದೇ ಅವರ ಮಾತಿನ ಸೂಕ್ಷ್ಮತೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಇತ್ತು. ಕೆಲವು ಬಲ್ಲ ಮೂಲಗಳಿಂದಲೂ ಕೂಡ ನಮಗೆ ಮಾಹಿತಿ ಲಭ್ಯವಾಗಿತ್ತು. ಅದರಂತೆ ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ಇವತ್ತಲ್ಲ, ಜನವರಿ 12ನೇ ತಾರೀಕು ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ. ಎಸ್, ಎಕ್ಸಾಕ್ಟ್ಲಿ ಅವರು ಬರ್ತಾರೆ, ಇದೇ ತಿಂಗಳಲ್ಲಿ ಬರ್ತಾರೆ ಅಂತ ಹೇಳಿದ್ವಿ. ಜಗದೀಶ್ ಶೆಟ್ಟರ್ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದ್ವಿ. ಸಿದ್ದರಾಮಯ್ಯ ಅವರ ಮೇಲೆ ಬೇಸರ ಇದೆ ಅಂತ ಹೇಳಿದ್ವಿ. ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಸೀನಿಯರ್ ಲೀಡರ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದವರು, ಅವರಿಗೆ ಪರಿಷತ್ ಸದಸ್ಯತ್ವ ಸ್ಥಾನವನ್ನ ಕೊಡಿಸಿ ಕುಳ್ಳಿರಿಸಿದ್ದಾರೆ, ಸೈಡ್ ಲೈನ್ ಮಾಡಿದ್ದಾರೆ. ಅವರಿಗಲ್ಲಿ ತುಂಬ ಕಂಫರ್ಟೇಬಲ್ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ನಾವು ಪದೇ ಪದೇ ಹೇಳಿದ್ವಿ. ನಾವು ಸುದ್ದಿ ಬ್ರೇಕ್ ಮಾಡಿ ಜನವರಿ 12ನೇ ತಾರೀಕು, ಇವತ್ತು ಜನವರಿ 25ನೇ ತಾರೀಕು, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಈ ಸುದ್ದಿ ಇಂಪ್ಯಾಕ್ಟ್, ನಾವು ಹೇಳಿದಂಥ ಸುದ್ದಿ, ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರ್ತಾರೆ, ಇದೇ ತಿಂಗಳಲ್ಲಿ ಬರ್ತಾರೆ ಅನ್ನೋದು ಇವತ್ತೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ.